ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ವೆಲ್ಕಮ್ ಟು VP ಮೈಸೂರು ರಿಯಲ್ಟರ್ಸ್. ನಾರ್ತ್ ಫೇಸಿಂಗ್ ಡೋರ್ 2 BHK ಅಪಾರ್ಟ್ಮೆಂಟ್, ಗೋಕುಲಂ, ಪ್ರೈಮ್ ಲೊಕೇಶನ್, KD ರೋಡ್ಗೆ 200 ಮೀಟರ್ಸ್ ದೂರದಲ್ಲಿ ಪಾಶ್ ಏರಿಯಾಲ್ ಅಪಾರ್ಟ್ಮೆಂಟ್ ಕೇಳ್ತಾ ಇದ್ರಿ. ಸೊ ಇವತ್ತು ನಾವು ಬಂದಿರೋದು ಗೋಕುಲಂ ಮೈಸೂರು ಅಪಾರ್ಟ್ಮೆಂಟ್ಗೆ. ದಿಸ್ ಇಸ್ 2 BHK ಅಪಾರ್ಟ್ಮೆಂಟ್ ವಿತ್ ಕಾರ್ಪೆಟ್ ಏರಿಯಾ ಆಫ್ 956 ಸ್ಕ್ವೇರ್ ಫೀಟ್. 956 ಸ್ಕ್ವೇರ್ ಫೀಟ್ ಇರೋ ಕಾರ್ಪೆಟ್ ಏರಿಯಾ ಇರೋ ಅಪಾರ್ಟ್ಮೆಂಟ್ ಇದು. ಸೊ ಇದು ನಿಮಗೆ 2 BHK ಅಪಾರ್ಟ್ಮೆಂಟ್ ಬರ್ತಾ ಇದೆ. ಇಂಡಿವಿಜುವಲ್ ಅಪಾರ್ಟ್ಮೆಂಟ್ ಫಾರ್ ಸೇಲ್ ಇನ್ ಗೋಕುಲಂ. ಹಾಲ್ ಬಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಈಗ. ದಿಸ್ ಇಸ್ ಅನ್ 12 by ವಿಡ್ತ್, 16 by ಲೆಂತ್ ಹಾಲ್ ಇದು. ಸೊ ನಿಮಗೆ ಕಂಫರ್ಟಬಲ್ ಆಗಿ 5 to 6 ಮೆಂಬರ್ಸ್ ಕೂರುವಂಥ ಸೋಫಾ ಹಾಕ್ಕೊಂಡು ಒಂದು TV ಕ್ಯಾಬಿನೆಟ್ ಪ್ಲೇಸ್ ಮಾಡ್ಕೊಳ್ಳೋ ಸ್ಪೇಸಿಂಗ್ ಇದೆ. ವೆಂಟಿಲೇಷನ್ ಸೊ ನಿಮಗಿದು 2 feet ವಿಡ್ತ್ ಇರೋ ಬಾಲ್ಕನಿ ವಿತ್ 12 feet ರನ್ನಿಂಗ್ ಲೆಂತ್ ಇರೋ ಬಾಲ್ಕನಿ ವಿತ್ ಸನ್ಲೈಟ್ ಎಕ್ಸ್ಪೋಜರ್ ಇದೆ. ವೆಂಟಿಲೇಷನ್ ತೊಂದರೆ ಇಲ್ಲ. ಅಟ್ಯಾಚ್ಡ್ ಬಾಲ್ಕನಿಗೆ ನಿಮಗೆ 2 feet ಬ್ಯಾಕ್ ಸೈಡಲ್ಲೇ ನಿಮ್ಗೆ ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದಾರೆ. ಸೆಕ್ಯೂರಿಟಿ ಗ್ರಿಲ್ಲಿಂಗ್ ಕೂಡ ಆಗೋಗಿದೆ. ಸೊ ಇದಕ್ಕೆ ನಿಮಗೆ ಮೂವಿಂಗ್ ಮಾಡ್ಕೊಳ್ಳೋಂಥ ಫರ್ನಿಚರ್ಸ್ ಮಾತ್ರ ತಂದ್ಕೋಬೇಕು. ಸಿನ್ಸ್ ಇಟ್ ಈಸ್ ಎ ಬಿಟ್ ಏಜ್ಡ್ ಅಪಾರ್ಟ್ಮೆಂಟ್, ನಿಮಗೆ ಇವತ್ತಿನ ಟ್ರೆಂಡ್ ಪ್ರಕಾರ ಇರೋ ಇಂಟೀರಿಯರ್ಸ್ ಅವೈಲಬಿಲಿಟಿ ಇರಲ್ಲ. ಸೊ ನೀವು ಮಾಡಿಸ್ಕೋಬೇಕಾಗತ್ತೆ. ಸೊ ಎಲ್ಲನೂ ಕೂಡ ನಿಮಗೆ ಸ್ಪೇಸಿಂಗಿಂದ ಹಿಡಿದು ಎಲ್ಲನೂ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಫಸ್ಟ್ ರೂಮ್ ಆಫ್ ದಿ ಅಪಾರ್ಟ್ಮೆಂಟ್. ಸೊ ಇದು ಕಂಫರ್ಟಬಲ್ ಆಗಿ ನಿಮಗೆ ಲೆಂತ್ ಆಫ್ ದಿ ಬೆಡ್ರೂಮ್ ನೀವು ಕೇಳಿದ್ರೆ ವಿಡ್ತ್ ಆಫ್ ದಿ ಬೆಡ್ರೂಮು ಅಪ್ರಾಕ್ಸಿಮೇಟ್ ಆಗಿ ನಿಮಗೆ 8 by 7 ಬರ್ತಾ ಇದೆ. ಸೊ ಕಂಫರ್ಟಬಲ್ ಆಗಿ ನೀವು ಕ್ವೀನ್ ಸೈಜ್ ಬೆಡ್ ಹಾಕೋಬೋದು. ಟಿಪಿಕಲಿ ಕ್ವೀನ್ ಸೈಜ್ ಬೆಡ್ ಎಲ್ಲ ನಿಮಗೆ 5.5 ಅಗಲ ಬರುತ್ತೆ, 6 ರಿಂದ 5.5 ವಿಡ್ತ್ ಬರುತ್ತೆ, ಲೆಂತ್ ಬರುತ್ತೆ. ಸೊ ಕ್ವೀನ್ ಸೈಜ್ ಬೆಡ್ನ ಪ್ಲೇಸ್ ಮಾಡ್ಕೊಳ್ಳೋದು ನಾನು ಸಜೆಸ್ಟ್ ಮಾಡ್ತೀನಿ ಈ ರೂಮ್ಗೆ. ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ಒಂದು ಇನ್ಬಿಲ್ಟ್ ವಾರ್ಡ್ರೋಬ್ ಸಿಸ್ಟಮ್ ಇದೆ. ಸೊ ಈ ರೂಮಿಗೆ ನೀವು ಯಾವುದೇ ಒಂದು ಬೇರೆ ರೀತಿ ಮಾಡಿಸ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಇಂಟೀರಿಯರ್ಸ್ ವರ್ಕು ಬೇಕಂದರೆ ನಿಮಗೆ ಫ್ಯೂಚರಿಗೆ ನೀವು ಬೇಕಾದ್ರೆ ಮಾಡಿಸ್ಕೋಬೋದು, ಫ್ಯೂಚರಿಸ್ಟಿಕ್ ಆಗಿ ಕಾಣಿಸ್ಲಿ ಅಂದರೆ. ಸೊ ಇದು ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಸೊ ವೆಸ್ಟರ್ನ್ ಟಾಯ್ಲೆಟ್ ಸಿಸ್ಟಮ್ ಇದೆ. ಸಾರಿ ಫಾರ್ ದ ಡಾರ್ಕ್ನೆಸ್. ಸೊ ಇಲ್ಲೂ ಕೂಡ ನಿಮಗೆ ವೆಂಟಿಲೇಷನ್ ಇಶ್ಯೂ ಏನಿಲ್ಲ, ವೆಂಟಿಲೇಷನ್ ಕೊಟ್ಟಿದ್ದಾರೆ. ಸೊ ದಿಸ್ ಆರ್ ದ ಮೇಜರ್ ಥಿಂಗ್ಸ್ ವಿ ಹ್ಯಾವ್ ಟು ಅಬ್ಸರ್ವ್ ಇನ್ ಅನ್ ಅಪಾರ್ಟ್ಮೆಂಟ್. ಮೇಜರಾಗಿ ನಿಮಗೆ ವೆಂಟಿಲೇಷನು, ಸನ್ಲೈಟ್ ಎಕ್ಸ್ಪೋಜರ್ ಇದ್ದರೆ ಮಾತ್ರ ಒಂದು ಅಪಾರ್ಟ್ಮೆಂಟ್ನ ನೀವು ಪರ್ಚೇಸ್ ಮಾಡೋಕ್ಕೆ ಮುಂದೋಗಿ. ಸೊ ಲೆಟ್ ಇಟ್ ಬಿ ಎನಿ ಅಪಾರ್ಟ್ಮೆಂಟ್. ಸೊ ದಿಸ್ ಇಸ್ ಅನ್ ಕನ್ಸಲ್ಟೆಂಟ್ ಟಿಪ್ ಅಂತ ತಗೊಳ್ಳಿ. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಹಿಂಡ್ವೇರ್ದು ಮತ್ತು ನಿಮಗೆ ರೀಸೆಂಟ್ ವೆಸ್ಟರ್ನ್ ಟಾಯ್ಲೆಟ್ ಸಿಸ್ಟಮ್ ಬಂದಿದೆ. ಸೊ ಇದ್ರದ್ದು ಬಾತ್ರೂಮ್ದು ನೀವೇನಾರ ಕೇಳಿದ್ರೆ ಎಷ್ಟು ಬರುತ್ತೆ ಪವನ್ ಅಂದರೆ, ಸೊ ದಿಸ್ ಈಸ್ ಅರೌಂಡ್ 6 by 5 ಬಾತ್ರೂಮ್ ಇದು. ಸೊ ಲೆಂತ್ ಆಫ್ ದಿ ವಾಶ್ರೂಮ್ ರನ್ಸ್ ಅರೌಂಡ್ 6 ಆ್ಯಂಡ್ ವಿಡ್ತ್ ಅರೌಂಡ್ 5. ಸೊ ಇವಾಗ ನಾವು ಹಾಲ್ಗೆ ಹೋಗೋಣ. ಸೊ ಹಾಲ್ದು ಆಗಲೇ ವೀಕ್ಷಕರೇ ಹೇಳ್ದಂಗೆ ವಿಡ್ತ್ ಇಸ್ 12, ಲೆಂತ್ ಇಸ್ 16. ಸೊ ಕಂಫರ್ಟಬಲ್ ಆಗಿ 5-6 ಸೀಟರ್ ಸೋಫಾ ಹಾಕೋಬೋದು ಅಂತ ಹೇಳಿದ್ದೀನಿ. ಸೊ ಇವಾಗ ನೀವು ಬರ್ತಾ ಇರೋದು ಕಿಚನ್ಗೆ. ಸೊ ಕಿಚನ್ ಬಂದ್ಬಿಟ್ಟು ನಿಮಗೆ ಲೆಂತ್ ಸ್ಪ್ರೆಡೆಡ್ ಕಿಚನ್ ಇದು. ಸೊ ನಿಮಗೆ ಯೂಶ್ವಲ್ ಆಗಿ ನಿಮಗೆ ಟಿಪಿಕಲ್ ಆಗಿ ಸ್ಕ್ವೇರ್ ಶೇಪ್ ಇರುತ್ತೆ. ಇದು ರೆಕ್ಟ್ಯಾಂಗಲ್ ಇದೆ ಅಪಾರ್ಟ್ಮೆಂಟ್ ಆದ್ರಿಂದ. ನಿಮ್ಗೆ ಅಪ್ಪರ್ ಆ್ಯಂಡ್ ಲೋಯರ್ ಸ್ಟೋರೇಜ್ ಸಿಸ್ಟಮ್ ಕೊಟ್ಟಿದ್ದಾರೆ, ಟ್ರೆಡಿಷ್ನಲ್ ವೇಲ್ ಇರೋ ಅಂಥದ್ದು. ಸೊ ಇದ್ರದ್ದು ವಿಡ್ತ್ ಬಂದ್ಬಿಟ್ಟು ನಿಮ್ಮದು ಕಿಚನ್ ಅರೌಂಡ್ 5.5 ಬರುತ್ತೆ, ಲೆಂತ್ ಒಂದು 10ವರೆಗೂ ಇದೆ ನಿಮಗೆ. ಸೊ 5.5 by 10 ಕಿಚನ್ ಕೊಟ್ಟಿದ್ದಾರೆ. ಡೆಡಿಕೇಟೆಡ್ ಫ್ರಿಡ್ಜ್ ಪಾಯಿಂಟ್ ಬಂದಿದೆ ನಿಮಗೆ. ಸೊ ಇಲ್ಲೇ ಸ್ಟೋರ್ ಮಾಡ್ಕೋಬೋದು. ಇನ್ನೊಂದು ಮೇಜರ್ ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ಇದು ಹಳೆ ಸ್ಟೈಲ್ ಥರ ಇಲ್ಲ ಅಪಾರ್ಟ್ಮೆಂಟು. ಹಳೆ ಬಿಲ್ಡಿಂಗ್ ಆದರೂ ಕೂಡ ನಿಮಗೆ ಕಿಚನ್ ಅಟ್ಯಾಚ್ ಆದಂಗೆ ನಿಮಗೆ ಬ್ಯಾಕ್ ಸೈಡಲ್ಲಿ ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಬೇಕಾದ್ರೆ ವಾಷಿಂಗ್ ಮಿಷಿನ್ನು ಮತ್ತು ಕ್ಲಾತ್ಸ್ ಡ್ರೈಯಿಂಗ್ ಏರಿಯಾ ಅಂತ ಯೂಸ್ ಮಾಡ್ಕೋಬೋದು. ಸೊ ದಿಸ್ ಈಸ್ ಆಲ್ಸೋ ಎ ಮೇಜರ್ ಪ್ಲಸ್ ಪಾಯಿಂಟ್ ಇನ್ ದಿಸ್ ಅಪಾರ್ಟ್ಮೆಂಟ್. ನಿಮಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಸೊ ಕಾಮನ್ ವಾಶ್ರೂಮ್ ಬಂದ್ಬಿಟ್ಟು ನಿಮಗೆ ಸೆಕೆಂಡ್ ರೂಮ್ಗೆ ಅಟ್ಯಾಚ್ ಆದಂಗೂ ಇದೆ, ಹಾಲ್ಗೂ ಅಟ್ಯಾಚ್ ಆದಂಗಿದೆ. ಸೊ ಇವಾಗ ನೋಡಿದ್ರಲ್ಲ ವೀಕ್ಷಕರೇ, ಈ ಬಾತ್ರೂಮ್, ಕಾಮನ್ ಬಾತ್ರೂಮ್ ಇಸ್ ಸ್ಪೇಷಿಯಸ್ ದ್ಯಾನ್ ದ ರೂಮ್ ಬಾತ್ರೂಮ್. ಸೊ ಇವಾಗ ನಾವು ಬಂದಿರೋದು ಸೆಕೆಂಡ್ ರೂಮ್ಗೆ, ವೇರ್ ಯು ಕ್ಯಾನ್ ಪ್ಲೇಸ್ ಕಿಂಗ್ ಸೈಜ್ ಬೆಡ್. ಸೊ ಕಿಂಗ್ ಸೈಜ್ ಬೆಡ್ ಟಿಪಿಕಲ್ ಆಗಿ ನಿಮಗೆ ಲೆಂತ್ 7 ಬರುತ್ತೆ, ವಿಡ್ತ್ 5.5ವರೆಗೂ ಕೊಡ್ತಾರೆ. ಸೊ ಇದ್ರದ್ದು ರನ್ನಿಂಗ್ ಲೆಂತ್ ರೂಮ್ದು ತುಂಬ ಚೆನ್ನಾಗಿದೆ, ಅರೌಂಡ್ 10ವರೆಗೂ ಇದೆ ಲೆಂತು. ವಿಡ್ತ್ ಒಂದು ನಿಮ್ಗೆ 9ವರೆಗೂ ಬರ್ತಾ ಇದೆ. ಸೊ 9 by 12 ರೂಮ್ ಅಂತ ತೊಗೋಬೋದು ಇದನ್ನು. ಸೊ ಇಲ್ಲಿ ಕಂಫರ್ಟಬಲ್ ಆಗಿ ಕಿಂಗ್ ಸೈಜ್ ಬೆಡ್ ಹಾಕೋಬೋದು. ಆಮೇಲೆ ನೋಡ್ತಿದ್ದೀರಾ, ದೇರ್ ಇಸ್ ನೋ ಲೈಟ್ ಆನ್ ಇನ್ ದ ವಿಡಿಯೋ. ಇಡೀ ವಿಡಿಯೋಲಿ ನಾನು ಎಲ್ಲೂ ಕೂಡ ಒಂದು ಸಿಂಗಲ್ ಲೈಟ್ ಕೂಡ ಆನ್ ಮಾಡಿಸಿಲ್ಲ ಅಪಾರ್ಟ್ಮೆಂಟ್ದು. ಸೊ ದಿಸ್ ಶೋಸ್ ಹೌ
ಸನ್ಲೈಟ್ ಆ್ಯಂಡ್ ವೆಂಟಿಲೇಷನ್ ಇಸ್ ಕಮಿಂಗ್ ಟು ದ ಅಪಾರ್ಟ್ಮೆಂಟ್. ಸೊ ಮೇಜರಾಗಿ ಸನ್ಲೈಟ್ ಅಂತೂ ನೋಡ್ಬೋದು ನೀವು ವಿಡಿಯೋಲಿ. ಸೊ ಸ್ಲೈಡರ್ಸ್ ಕೊಟ್ಟಿದ್ದಾರೆ, ಅಲ್ಯೂಮಿನಿಯಂ ಫ್ರೇಮ್ದು, ಸೇಫ್ಟಿ ಗ್ರಿಲ್ಲಿಂಗ್ ಆಗಿದೆ. ಸೊ ನೀವು ಎಲ್ಲ ಅಬ್ಸರ್ವ್ ಮಾಡಿದ್ದೀರಾ. ಸೊ ಇದು ನಿಮಗೆ ಡೀಟೇಲ್ಸ್ ಬೇಕಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಪ್ರೈಸ್ ಕೂಡ ಹೇಳ್ಬಿಡ್ತೀನಿ, 75 lakhs. ಗೋಕುಲಂ ಅಟ್ ಪ್ರೆಸೆಂಟ್ ನಿಮ್ಗೆ ರನ್ ಆಗ್ತಿರೋ ಸೈಟ್ ರೇಟೇ ನಿಮ್ಗೆ ಅರೌಂಡ್ 10,000 to 11,000 rupees ಇದೆ ಸ್ಕ್ವೇರ್ ಫೀಟ್ಗೆ. ಅರೌಂಡ್ ಸ್ವಲ್ಪ ಏಜ್ ಆಗಿರೋ ಅಪಾರ್ಟ್ಮೆಂಟ್ ಆದ್ದರಿಂದ ಯು ಕ್ಯಾನ್ ಟೇಕ್ ದ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಆಫ್ ದ ಕನ್ಸ್ಟ್ರಕ್ಷನ್. ಸೊ ಇಟ್ ಈಸ್ ವರ್ತ್ ದ ಪ್ರೈಸ್. ಸೊ ನೀವೇನಾದ್ರು ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಮ ಪ್ರಾಪರ್ಟಿ ನೀವೇನಾದ್ರು ಇನ್ ಆ್ಯಂಡ್ ಅರೌಂಡ್ ಮೈಸೂರಲ್ಲಿ ಲಿಕ್ವಿಡೇಟ್ ಮಾಡಬೇಕು ಇಲ್ಲ ಸೆಲ್ ಆಫ್ ಮಾಡಬೇಕು ಅಂತಿದ್ರೆ, ಅಥವಾ ಇನ್ ಡೀಟೇಲ್ ಆಗಿ ಇದೇ ಥರ ಎಕ್ಸ್ಪ್ಲನೇಷನ್ ಬೇಕು ನಿಮ್ಮ ಪ್ರಾಪರ್ಟಿಗೆ ಅಂದರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.